ಹಾಯ್, ನಾನು ಅಶ್ರಫ್ ಫ್ರಮ್ ಕನ್ನಡ ವಿಲಾಸ್. ನನ್ನ ಮುಂದೆ ಇವಾಗ ನಿಂತಿದೆ ಟ್ರಯಂಫ್ನವರ ಹೊಸದಾದ ಟ್ರ್ಯಾಕರ್ 400. ಇದು GST 2.0 ಆದಮೇಲೆ ಟ್ರಯಂಫ್ನವರು ಆಲ್ಮೋಸ್ಟ್ 400cc ಸೆಗ್ಮೆಂಟನ್ನು ಆಲ್ಮೋಸ್ಟ್ ಸ್ಟಾಪ್ ಮಾಡಿ ಅದೇ ಒಂದು ನೇಮ್ ಪ್ಲೇಟ್ನ ಅಡಿಯಲ್ಲಿ 349cc ಸಿಂಗಲ್ ಸಿಲಿಂಡರ್ ಇಂಜಿನ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಲ್ಲಿ ಆ್ಯಕ್ಚುಲಿ ಮೊದಲನೇ ಹೊಸ ಗಾಡಿ ಅಂದರೆ ಈ ಒಂದು ಟ್ರಯಂಫ್ನ ಟ್ರ್ಯಾಕರ್ 400. ಈ ಬೈಕ್ ನಮಗೆ ಇವಾಗ ಹಾಸನದ ಟ್ರಯಂಫ್ ಶೋರೂಮ್ನಲ್ಲಿ ಸಿಗುತ್ತೆ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ನ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಲೆಟ್ ಸ್ಟಾರ್ಟ್ ದ ರಿವ್ಯೂ ವಿಡಿಯೋ ಆಫ್ ದಿಸ್ ಟ್ರಯಂಫ್ ಟ್ರ್ಯಾಕರ್ 400. ಏನೇನು ಹೊಸದಾಗಿ ಕೊಟ್ಟಿದ್ದಾರೆ ಅಂತ ನೋಡೋಣ. ಮೊದಲನೇದಾಗಿ ಟ್ರಯಂಫ್ ಟ್ರ್ಯಾಕರ್ 400 ನೋಡೋದಕ್ಕೆ ಈ ರೀತಿ ಸಿಗುತ್ತೆ. ನಮಗೆ ಕಂಪ್ಲೀಟ್ಲಿ ರೇಸ್ ಇನ್ಸ್ಪೈರ್ಡ್ ಡಿಸೈನ್ ಅಂತಲೇ ಹೇಳ್ಬೋದು. ಟ್ರ್ಯಾಕರ್ ಅಂತ ದೊಡ್ಡದಾಗಿ ಬರ್ತಿದೆ ಬ್ಯಾಡ್ಜಿಂಗು, ಮತ್ತು 400 ಅಂತ ಏನಿದೆ ಈ ಒಂದು ರ್ಯಾಲಿನಲ್ಲಿ ಮತ್ತು ಅಥವಾ ರೇಸ್ನಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಗಾಡಿಗಳ ಮೇಲೆ ನಂಬರ್ ಬರ್ತಿರ್ತಾರಲ್ಲ, ಆ ರೀತಿ ಕಾಣಿಸ್ತಾ ಇದೆ ನೋಡಿ 400 ಅನ್ನೋದು ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂತ. ಸೊ ನನಗಂತೂ ಇಂಪ್ರೆಸ್ ಮಾಡ್ತು. ಡಿಸೈನು ತುಂಬಾ ಯೂನಿಕ್ ಆಗಿದೆ ಮತ್ತು ಹೊಸದು. ಈ ಒಂದು ಬೈಕ್ ಯಾರಿಗೆ ಸೂಟಬಲ್ ಆಗುತ್ತೆ ಅಂದರೆ, ನೀವು ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ ಆಗಿದ್ದರೆ ಆರಾಮಾಗಿ ಫಿಟ್ ಆಗುತ್ತೆ, ಅಥವಾ ಅಕೇಶ್ನಲ್ ಟೂರಿಂಗ್ ಮಾಡ್ತೀನಿ ಅಂದರೆ ಆರಾಮಾಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮತ್ತು ಹೈಟು ಕೂಡ ಅಷ್ಟೇ 5'6" ಇದ್ಬಿಟ್ರೆ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಯಾಕೆಂದರೆ ಸೀಟ್ ಹೈಟ್ ಇದರಲ್ಲಿ 805mm ಈಸಿಲಿ ಆಕ್ಸೆಸಿಬಲ್. ನನಗಂತೂ ಏನೂ ತೊಂದರೆ ಆಗಲಿಲ್ಲ, ಆರಾಮಾಗಿ ಆಕ್ಸೆಸ್ ಮಾಡಿದೆ. ನಂತರ ನಮಗೆ ಸೇಫ್ಟಿ ವಿಷಯದಲ್ಲಿ ಮಾತಾಡೋದಾದರೆ ಇದರಲ್ಲಿ ಡ್ಯುಯಲ್ ಚಾನಲ್ ABS ಆ್ಯಸ್ ಎ ಸ್ಟ್ಯಾಂಡರ್ಡ್ ಬರುತ್ತೆ, ವಿತ್ ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಆನ್ ಆಗಿದೆ. ನೀವು ಸ್ಲಿಪ್ಪರಿ ರೋಡ್ನಲ್ಲೆಲ್ಲ ಆರಾಮಾಗಿ ಗಾಡಿನ ಓಡಿಸ್ಬೋದು. ನಿಮಗೆ ಸ್ಕಿಡ್ ಆಗುತ್ತೆ ಅಂತ ಏನೊಂದು ಭಯ ಅಷ್ಟೊಂದು ಆಗಲ್ಲ. ಸೊ ಆ ರೀತಿಯಾಗಿ ಕೊಟ್ಟಿದ್ದಾರೆ. ಮತ್ತು ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫ್ ಕೂಡ ಮಾಡ್ಕೋಬೋದು. ನಿಮ್ಗೆ ಏನಾದ್ರು ಬೇಡ ಅಂದರೆ ಆರಾಮಾಗಿ ಆಫ್ ಕೂಡ ಮಾಡ್ಕೋಬೋದು. ಮತ್ತು ಡಿಸೈನ್ ವೈಸು ಇಲ್ಲಿ ಒಂದು ಫ್ರಂಟಲ್ಲಿ ನಮಗೆ ರೈಸ್ಡ್ ಫೆಂಡರ್, ಇಲ್ಲಿ ಫ್ಲೈ ಸ್ಕ್ರೀನ್ ಅಂತ ಏನು ಹೇಳ್ತಾರೆ ಅದಿದೆ. 400 ಅಂತ ಬ್ಯಾಡ್ಜಿಂಗ್ನ ಕೂಡ ನಾವಿಲ್ಲಿ ನೋಡ್ಬೋದು. ಮತ್ತು ಈ ಒಂದು ಟ್ಯಾಂಕ್ ಏನಿದೆ ಆರಾಮಾಗಿ ನಾವು ಟಕಿನ್ ಮಾಡ್ಬೋದು ಒಳಗಡೆಗೆ. ಸೊ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಸ್ಲೀಕು ತುಂಬಾ ಸ್ಲೀಕ್ ಆಗಿದೆ ನೋಡಿ, ಎಷ್ಟು ಸ್ಲಿಮ್ ಆಗಿದೆ, ಸ್ಲೀಕ್ ಆಗಿದೆ. ನೀವು ಆರಾಮಾಗಿ 5'6", 5'5" ಇದ್ರೂ ಸಾಕು, ಆರಾಮಾಗಿ ಓಡಿಸ್ಬೋದು ಗಾಡಿ. ಆ ರೀತಿಯಾಗಿ ಕೊಟ್ಟಿದ್ದಾರೆ ಟ್ರಯಂಫ್ ಟ್ರ್ಯಾಕರ್ 400. ಸೊ ಈ ಒಂದು ಬೈಕಿನ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ ಬಗ್ಗೆ ನೋಡೋದಾದರೆ, ಮುಂಭಾಗದಿಂದ ನಮಗೆ ಆಲ್ LED ಸೆಟಪ್. ಸೊ LED ಹೆಡ್ಲೈಟ್ಸ್ ಬರುತ್ತೆ, ಮತ್ತು LED ಇಂಡಿಕೇಟರ್ಸ್, ಟೈಲ್ ಲೈಟ್ ಕೂಡ LEDನೇ ಬರುತ್ತೆ. ಸೊ ಸಸ್ಪೆನ್ಷನ್ ನೋಡೋದಾದರೆ ಇದರಲ್ಲಿ 43mm USD ಸಸ್ಪೆನ್ಷನ್, ಅಂದರೆ ಅಪ್ಸೈಡ್ ಡೌನ್ ಫೋರ್ಕನ್ನು ಕೊಟ್ಟಿದ್ದಾರೆ ವಿತ್ ರಿಫ್ಲೆಕ್ಟರ್ಸ್. ಸೊ ಈ ಒಂದು ಟೈರ್ನ ಏನು ನೋಡ್ತಾ ಇದ್ದೀವಿ, ಇದು 17 ಇಂಚಸ್ ಅಲಾಯ್ ವೀಲ್ಸ್ ವಿತ್ 110mm ಅಗಲ ಇರುವಂತಹ ಟೈರ್ಸ್ ಇದು. ಸೊ ಫ್ರಂಟಲ್ಲಿ ಮತ್ತು ಬ್ಯಾಕ್ ಸೈಡಲ್ಲೂ ಕೂಡ 17 ಇಂಚಸ್ ಅಲಾಯ್ ವೀಲ್ಸ್ ವಿತ್ 150mm ಅಗಲ. ನಿಮಗೆ ಟೈರ್ನ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ನಿಮಗೆ ಸ್ಪೀಡ್ 400, ಸ್ಕ್ಯಾಮ್ಲರ್ 400 ಏನು ಒಂದು ಅಗಲ ಸಿಗುತ್ತೋ ಸೇಮ್ ಟು ಸೇಮ್ ಅಗಲ ನಿಮಗೆ ಇಲ್ಲೂ ಕೂಡ ಸಿಗುತ್ತೆ. ನಂತರ ನಾವು ಇಲ್ಲಿ ನೋಡ್ಬೋದು ರೇಡಿಯೇಟರ್ ಗ್ರಿಲ್ನ ನೋಡ್ಬೋದು ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ ಅಂತ. ಯಾಕೆಂದರೆ ಇದು ಇವಾಗ 350cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ನ ಇಲ್ಲಿ ಕ್ಯಾರಿ ಮಾಡ್ತಾ ಇದೆ. ಸೊ ಸೇಫ್ಟಿ ಬಗ್ಗೆ ಆಗಲೇ ಹೇಳಿದಾಗೆ ಡ್ಯುಯಲ್ ಚಾನಲ್ ABS ಆ್ಯಸ್ ಎ ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ 300mm 4 ಪಿಸ್ಟನ್ ಬೈಬ್ರೇವ್ ಬ್ರೇಕಿಂಗ್ನ ಕೊಟ್ಟಿರೋದು, ಟಾಪ್ ನಾಚ್ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಸ್ಪೀಡೋಮೀಟರ್ ರಿಂಗ್ನ ಕೂಡ ನೋಡ್ಬೋದು. ಬ್ಯಾಕ್ ಸೈಡಲ್ಲಿ ಕೊಟ್ಟಿರೋದು 230mm ಸಿಂಗಲ್ ಪಿಸ್ಟನ್ ಬ್ರೇಕ್. ಇದು ಬ್ಯಾಕ್ ಸೈಡಲ್ಲಿ ಅದು ಕೂಡ ಬೈಬ್ರೇ ಇದೆ. 158mm ಗ್ರೌಂಡ್ ಕ್ಲಿಯರೆನ್ಸ್ನ ಕೊಟ್ಟಿದ್ದಾರೆ. ಕರ್ಬೇಟ್ ಬಂದು ಆಲ್ಮೋಸ್ಟ್ 180 183 kgs ಏನೋ ಇದೆ ಇದು. ನಂತರ ನಾವಿಲ್ಲಿ ಎಕ್ಸಾಸ್ಟ್ ಏನು ನೋಡ್ತಾ ಇದ್ದೀವಿ, ಫಿಟ್ ಆ್ಯಂಡ್ ಫಿನಿಶ್ ತುಂಬಾ ಚೆನ್ನಾಗಿದೆ, ನೀಟಾಗಿದೆ, ಕಾಣಿಸ್ತಾ ಇದೆ. ಮತ್ತು ಸ್ಕ್ರಾಮ್ಲರ್ 400X ಮತ್ತು XCನಲ್ಲಿ ಏನು ಡ್ಯುಯಲ್ ಓಪನಿಂಗ್ ಎಕ್ಸಾಸ್ಟ್ ಇತ್ತೋ ಅದೇ ರೀತಿಯಾದಂಥ ಎಕ್ಸಾಸ್ಟ್ ಇಲ್ಲೂ ಕೂಡ ಕಂಟಿನ್ಯೂ ಮಾಡಿದ್ದಾರೆ. ಯಾಕೆಂದರೆ ರೇಸ್ ಇನ್ಸ್ಪೈರ್ಡ್ ಗಾಡಿ ಅಲ್ವಾ, ಸೊ ಅದಕ್ಕೆ ಮ್ಯಾಚ್ ಆಗ್ತಾ ಇದೆ ಈ ಒಂದು ಎಕ್ಸಾಸ್ಟ್ ನಮಗೆ. ಸೊ ಬ್ಯಾಕ್ ಸೈಡಿಂದ ನೋಡಿದಾಗ ನಮಗೆ ಇಲ್ಲಿ ನಂಬರ್ ಪ್ಲೇಟ್ ಹೋಲ್ಡರ್ ಮತ್ತು ಇಂಡಿಕೇಟರ್ಸ್, ಅದಾದ ನಂತರ ನಮಗಿಲ್ಲಿ ಬ್ಯಾಕ್ ಸೈಡಲ್ಲಿ LED ಟೈಲ್ ಲೈಟ್ನ ಕೂಡ ಕೊಟ್ಟಿದ್ದಾರೆ. ಮತ್ತು ಗ್ರ್ಯಾಬ್ ಹ್ಯಾಂಡಲ್ ಕೂಡ ತುಂಬಾ ಗಟ್ಟಿಯಾಗಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಿಮಗೆ ಬ್ಯಾಕ್ ಸೈಡಲ್ಲಿ ಇನ್ನೂ ಒಂದು ಆಪ್ಷನ್ ಬರುತ್ತೆ, ಈ ಒಂದು ಸೀಟ್ ಕೌಲ್ನ ಕೂಡ ನೀವು ಹಾಕೋಬೋದು. ಅದನ್ನು ರಿಮೂವ್ ಮಾಡಬೇಕು ಅಂದರೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ, ಕೀ ಹಾಕ್ಬಿಟ್ಟು ಓಪನ್ ಮಾಡ್ಬೋದು ಸೀಟ್ನ, ಆ ರೀತಿಯಾಗಿ ಕೊಟ್ಟಿದ್ದಾರೆ. ಸ್ವಿಂಗ್ ಆರ್ಮ್ ನೀವು ಇಲ್ಲಿ ನೋಡ್ಬೋದು ಎಷ್ಟು ಸ್ಲೀಕ್ ಆಗಿದೆ ಅಂತ, ತುಂಬಾ ಗಟ್ಟಿ ಇದೆ ಅಲ್ಯೂಮಿನಿಯಮ್ ಸ್ವಿಂಗ್ ಆರ್ಮ್. ಅದಾದ ನಂತರ ಫುಟ್ ಪೆಗ್ ಬ್ಯಾಕ್ ಸೈಡಲ್ಲಿದೆ, ಮತ್ತು ಸಿಂಗಲ್ ಲಿವರ್ 6 ಸ್ಪೀಡ್ ಗೇರ್ ಬಾಕ್ಸ್ ಇದು. ಸೊ ಇಂಜಿನ್ನ ವಿಷಯದಲ್ಲಿ ಮಾತಾಡೋದಾದರೆ ಇದರಲ್ಲಿ 349cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ 40 bhp ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು 32 Nm ಟಾರ್ಕನ್ನು ಕೂಡ ಇದು ಪ್ರೊಡ್ಯೂಸ್ ಮಾಡುತ್ತೆ. ನಿಮಗೆ ಅಷ್ಟೊಂದು ಪವರ್ ಲಾಸ್ ಆಗುತ್ತೆ ಅಂತ ಏನು ಫೀಲ್ ಆಗಲ್ಲ. ನಿಮಗೆ ಸ್ಪೀಡ್ 400, ಸ್ಕ್ಯಾಮ್ಲರ್ 400ಗೆ ಹಳೆಯ 400cc ಇಂಜಿನ್ಸ್ಗೆ ಕಂಪೇರ್ ಮಾಡಿದರೆ ನಿಮಗೆ ಅಷ್ಟೊಂದು ನಿಮಗೇನು ಮಿಸ್ ಅಂತ ಅನಿಸಲ್ಲ. ಬಟ್ ಟ್ಯೂನಿಂಗ್ ಚೆನ್ನಾಗಿ ಮಾಡಿದ್ದಾರೆ, ರಿಫೈನ್ಮೆಂಟ್ ಚೆನ್ನಾಗಾಗಿದೆ. ಮತ್ತು ನಿಮಗೆ ಆಲ್ಮೋಸ್ಟ್ GST 2.0 ಆದಮೇಲೆ 350cc ಗಾಡಿಗಳ ಮೇಲೆ ಜಾಸ್ತಿ ಟ್ಯಾಕ್ಸ್ ಆಗಿದೆ ಅಲ್ವಾ, ಹಾಗಾಗಿ ಆ ಟ್ಯಾಕ್ಸ್ ದುಡ್ಡನ್ನು ನೀವು ಇಲ್ಲಿ ಉಳಿಸ್ಬೋದು. ಒಂದು 20,000 ಆರಾಮಾಗಿ ನಿಮಗೆ ಸೇವ್ ಆಗುತ್ತೆ. ಸೊ ಮುಂಚೆ ಬರ್ತಾ ಇದ್ದಂಥ 400cc ಇಂಜಿನ್ಸ್ಗೆ ಕಂಪೇರ್ ಮಾಡಿದರೆ. ಅದಾದ ನಂತರ ನಾವಿಲ್ಲಿ ಟ್ರ್ಯಾಕರ್ 400 ಏನಿದೆ, ಇದು ಗ್ರಾಫಿಕ್ಸು ಸೂಪರಾಗಿ ಕಾಣಿಸ್ತಾ ಇದೆ. ಮತ್ತು ಟ್ರ್ಯಾಕರ್ ಅನ್ನೋದ್ರಲ್ಲಿ ಒಳಗಡೆ ತುಂಬ ಚೆನ್ನಾಗಿ ಗ್ರಾಫಿಕ್ಸ್ ಕಾಣಿಸ್ತಾ ಇದೆ. ಟ್ರಯಂಫ್ನ ಲೋಗೋನು ಕೂಡ ನೋಡ್ಬೋದು. ಈ ಒಂದು ಫ್ಯೂಯಲ್ ಟ್ಯಾಂಕ್ ಏನು ನೋಡ್ತಾ ಇದ್ದೀವಿ, ಇದು
ಎಕ್ಸಾಕ್ಟಾಗಿ 13 ಲೀಟರ್ನ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿನ ಕೊಟ್ಟಿದ್ದಾರೆ. ಒಂದು 30 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಕೊಡುತ್ತೆ ಅಂತ ಅಂದ್ರೂ 300ರಿಂದ ಒಂದು 390-400 ಕಿಲೋಮೀಟ್ರ್ ಒಳಗಡೆ ಒಂದು ರೇಂಜನ್ನ ಕೊಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ವಿಚಸ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಸೇಮ್ ಟು ಸೇಮ್ ಸ್ವಿಚಸ್, ಕ್ವಾಲಿಟಿಲಿ ಎಲ್ಲೂ ಕಾಂಪ್ರಮೈಸ್ ಇಲ್ಲ. ವೈರಿಂಗ್ ಎಲ್ಲ ಆರಾಮಾಗಿ ನೀಟಾಗಿ ಮ್ಯಾನೇಜ್ ಮಾಡಿದ್ದಾರೆ. ಈ ಒಂದು ಜಾಗದಲ್ಲಿ ಬಿಟ್ಟರೆ ನಿಮಗೆಲ್ಲೂ ವೈರಿಂಗ್ ಕಾಣಿಸಲ್ಲ. ಆಲ್ಮೋಸ್ಟ್ ಎಲ್ಲ ಕಡೆ ಕ್ಲೋಸ್ಡ್ ಆಗಿರುತ್ತೆ. ಆ ರೀತಿಯಾಗಿ ಕೊಟ್ಟಿದ್ದಾರೆ ನಮಗೆ ವೈರಿಂಗ್ನ. ಸೊ ಲೆಫ್ಟ್ ಸೈಡಲ್ಲಿ ಸ್ವಿಚಸ್ಸು ನಾವಿಲ್ಲಿ ನೋಡ್ಬೋದು. ಐ ಬೀಮ್, ಲೋ ಬೀಮ್ ಮತ್ತು ಇನ್ಫಾರ್ಮೇಷನ್ ಲೈಕ್ ಈ ಒಂದು ಸ್ಪೀಡೋಮೀಟರ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಐ ಬಟನ್ನ ಕೊಟ್ಟಿದ್ದಾರೆ. ಅದಾದಮೇಲೆ ಇಂಡಿಕೇಟರ್ ಮತ್ತು ಹಾರನ್ನು. ಐ ಬೀಮ್, ಲೋ ಬೀಮ್ ಇಲ್ಲಿ ಮುಂದುಗಡೆ ಕೊಟ್ಟಿದ್ದಾರೆ. ಇದರಲ್ಲಿ ಅಡ್ಜಸ್ಟಬಲ್ ಕ್ಲಚ್ ಲಿವರ್ ಮತ್ತು ಬ್ರೇಕ್ ಲಿವರ್ ಏನೂ ಬರೋದಿಲ್ಲ, ಅದೊಂದು ಮಿಸ್ ಆಗಿದೆ. ಸೊ ಪರವಾಗಿಲ್ಲ, ಬಟ್ ಅಫೋರ್ಡಬಲ್ ಮಾಡಬೇಕಲ್ವಾ, ಸೊ ಹಾಗಾಗಿ ಅದನ್ನು ಕೊಟ್ಟಿಲ್ಲ. ನಂತರ ಇಲ್ಲಿ ಇಂಜಿನ್ ಕಿಲ್ ಸ್ವಿಚ್ ಇದೆ, ಹಜಾರ್ಡ್ ಲೈಟ್ ಇದೆ ಮತ್ತು ಸ್ಟಾರ್ಟ್ ಬಟನ್. ಸೊ ಇದಿಷ್ಟು ಸ್ವಿಚಸ್ಸು, ಟಾಪ್ ನಾಚ್ ಕ್ವಾಲಿಟಿ ಸ್ವಿಚಸ್ನ ಇಲ್ಲಿ ಕ್ಯಾರಿ ಮಾಡಿದ್ದಾರೆ. ನೆಕ್ಸ್ಟ್ ನಾವು ಸ್ಪೀಡೋಮೀಟರ್ನ ಆನ್ ಮಾಡಿ ನೋಡೋದಾದರೆ ಇದರಲ್ಲಿ ಈ ಒಂದು ಅನಲಾಗ್ ಸ್ಪೀಡೋಮೀಟರ್ನ ಕೊಟ್ಟಿದ್ದಾರೆ ಮತ್ತು ಟ್ಯಾಕೋಮೀಟರ್ ಆ್ಯಕ್ಚುಲಿ ಡಿಜಿಟಲ್ ಇದೆ, ಅಂದರೆ RPM ಮೀಟರ್, ಮತ್ತು ಗೇರ್ ಪೊಸಿಷನ್ ಇಂಡಿಕೇಟರ್ ಇದೆ, ಮತ್ತು ಇಲ್ಲಿ ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ಇದೆ, ಟೈಮ್ ತೋರಿಸ್ತಾ ಇದೆ, ಮತ್ತು ಫ್ಯೂಯಲ್ ಗೇಜ್ ಇದೆ, ಮತ್ತು ಇನ್ಸ್ಟಂಟ್ ಫ್ಯೂಯಲ್ ಎಕಾನಮಿ, ಅದಾದಮೇಲೆ ಆವ್ರೇಜ್ ಫ್ಯೂಯಲ್ ಎಕಾನಮಿ, ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು, ಮತ್ತು ಕ್ಲಾಕ್ನ ಸೆಟ್ ಮಾಡ್ಕೋಬೋದು, ಓಡೋಮೀಟರ್ ಇದೆ, ಟ್ರಿಪ್ A, ಟ್ರಿಪ್ B. ಸೊ ಇದೆಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ನೋ ನಾನ್ ಸೆನ್ಸ್ ಫೀಚರ್ಸ್, ಅಂದರೆ ಇದರಲ್ಲಿ ಒಂದು ಬೈಕಿಗೆ ಎಷ್ಟು ಬೇಕೋ ಅಷ್ಟು ಫೀಚರ್ಸ್ನ ಮಾತ್ರ ಇಲ್ಲಿ ಕೊಟ್ಟಿರುವಂಥದ್ದು. ಜಾಸ್ತಿ ಫೀಚರ್ಸ್ನ ಏನು ತುಂಬಿಸಿ ಇಡೋದಕ್ಕೆ ಹೋಗಿಲ್ಲ ಇವರು. ಕೀನ ಕೂಡ ನೋಡ್ಬೋದು, ಏನು ಪ್ರೀಮಿಯಮ್ ಆಗಿದೆ ನೋಡಿ ಇಲ್ಲಿ ಕೀ ಅಲ್ವಾ. ಸೊ ವೇವ್ ಬೈಟ್ ಡಿಸೈನ್ ಕೀನ ಕೊಟ್ಟಿದ್ದಾರೆ. ಮತ್ತು ನಾವಿಲ್ಲಿ USB ಚಾರ್ಜಿಂಗ್ನ ಕೂಡ ನೋಡ್ಬೋದು, ಸೈಡಲ್ಲಿ ಕೊಟ್ಟಿದ್ದಾರೆ. ಟೂರಿಂಗ್ ಸಮಯದಲ್ಲಿ ಒಂದು ಒಳ್ಳೆ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಟ್ರಯಂಫ್ ಟ್ರ್ಯಾಕರ್ 400 ಎಕ್ಸ್ ಶೋರೂಮ್ ಸ್ಟಾರ್ಟ್ ಆಗುತ್ತೆ 2,46,000 ನಿಮಗೆ ನಿಖರವಾದ ಆನ್ ರೋಡ್ ಪ್ರೈಸ್ ಬೇಕು ಅಂದರೆ ಹಾಸನದ ಟ್ರಯಂಫ್ ಶೋರೂಮ್ನ ವಿಸಿಟ್ ಮಾಡಿ, ಅಥವಾ ಈ ಡಿಸ್ಪ್ಲೇನಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ನ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಈ ಒಂದು ಡೀಟೇಲ್ಸ್ನ ತಿಳ್ಕೊಬೋದು. ಸೊ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಒತ್ತಿ. ಇದೇ ರೀತಿಯಾದಂತಹ ಹೊಸ ಬೈಕ್ ಮತ್ತು ಕಾರ್ಗಳ ರಿವ್ಯೂ ವಿಡಿಯೋಸ್ ನಿಮಗೆ ಬೇಗ ತಲುಪುತ್ತೆ.